0 ರೂಪಾಯಿ ಖರ್ಚೊಳಗೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಎಷ್ಟೇ ಹಳೆಯ ಭಂಗಾಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ರಿಂಕಲ್ಸ್, ಫೈನ್ ಲೈನ್ಸ್, ಮೊಡವೆಗಳಿರಲಿ, ಒಡೆದು ಗುಳ್ಳೆಗಳಾಗಿರುವಂಥ ಕಪ್ಪು ಕಲೆಗಳಾಗಿರಲಿ, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಏನೇ ಒಂದಿದ್ರು ಕಿತ್ತೆಸೆಯುವಂಥ ಕೆಲಸ ಮಾಡುತ್ತಾ ಈ ಒಂದು ಮನೆ ಮದ್ದು. ಇದು ಇಷ್ಟೊಂದು ಸೂಪರಾಗಿ ಮ್ಯಾಜಿಕ್ ಆಗಿ ವರ್ಕ್ ಮಾಡುತ್ತಂತಂದ್ರೆ ನೀವು ಹೌ ಹಾರಬೇಕು. ಇವಾಗ ವೆಡ್ಡಿಂಗ್ ಸೀಸನ್ ಎಲ್ಲ ಚಾಲೂ ಆಗ್ಯಾವ. ಎಲ್ಲರೂ ಪಾರ್ಲರ್ ಮೊರೆ ಹೋಗ್ತಾರೆ. ಬಟ್ ನೀವು ಹೋಗ್ಲಿಕ್ಕೆ ಹೋಗಬೇಡ್ರಿ, ಅವಶ್ಯಕತೆನೇ ಇಲ್ಲ. ಈ ಒಂದು ಮನೆ ಮದ್ದನ್ನು ನೀವು ಯೂಸ್ ಮಾಡ್ತಾ ಬಂದ್ರಪ್ಪ ಅಂತಂದ್ರೆ ಸೂಪರ್ ಆಗಿರುವಂಥ ರಿಸಲ್ಟ್. ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ಆಗುತ್ತೆ, ಟೈಟನ್ ಆಗುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ವಯಸ್ಸಾರಂಗೆ ಕಾಣೋದು ಸಹಿತ ಎಲ್ಲ ಬಿಟ್ಟು ಹೋಗುತ್ತೆ. 80ರಲ್ಲಿ 20ರಂಗೆ ಕಾಣಿಸ್ಬೋದು ರೀ ನೀವು. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇದು. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ, ಸ್ಕಿಪ್ ಮಾಡಿದ್ರೆ ಎಂಡ ತನಕ ನೋಡಿರಿ. ಚಾಪ್ನೀಸ್, ಕೊರಿಯನ್ಸ್ ಎಲ್ಲ ಅವ್ರದ್ದು ಸ್ಕಿನ್ ಆಗಲಿ, ಅವ್ರ ಕೂದಲಾಗಲಿ ಎಷ್ಟು ಉದ್ದಿರ್ತಾವೆ. ಆಮೇಲೆ ಸ್ಕಿನ್ನೂ ಹಾಗೆ ಪಳಪಳ ಅಂತ ಹೊಳಿತಾ ಇರ್ತಾವೆ. ಅವ್ರ ಮುಖದಲ್ಲಿ ಯಾವುದೇ ಒಂದು ಮೊಡವೆ ಇರಂಗಿಲ್ಲ. ಒಟ್ಟು ಟೋಟಲಿ ಏನೂ ಇರೋದೇ ಇಲ್ಲರಿ. ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಗ್ಲೋಯಿಂಗ್ ಸ್ಕಿನ್ ಇರುತ್ತೆ. ಅವರೆಲ್ಲ ಇಲ್ಲಿ ಅಕ್ಕಿನ ಯೂಸ್ ಮಾಡ್ತಾರೆ. ಇವೆಲ್ಲ ಅವರು ಸೀಕ್ರೆಟ್. ಆ ಒಂದು ಸೀಕ್ರೆಟ್ನ ನಾನು ಇಲ್ಲಿ ತೊಗೊಂಡು ಬಂದೇನಿ. ಇದನ್ನು ಯಾವ ವೇ ಒಳಗೆ ಯೂಸ್ ಮಾಡಿದರೆ ನಿಮ್ಮೊಂದು ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಟೈಟನ್ ಆಗುತ್ತೆ, ಮುಖದಲ್ಲಿರುವಂಥ ಎಲ್ಲ ಕಲೆಗಳಾಗಲಿ, ಭಂಗಾಗಲಿ ಎಲ್ಲನೂ ಕಿತ್ತೆಸೆಯುವಂಥ ಕೆಲಸ ಮಾಡುತ್ತೆ ಈ ಒಂದು ಹೋಮ್ ರೆಮಿಡಿ, ಮನೆ ಮದ್ದು. ನಾನು ಇಲ್ಲಿ ಅಕ್ಕಿ ತೊಗೊಂಡಿನಿ. ನಿಮ್ಮ ಮನೆಯೊಳಗೆ ಯಾವ ಅಕ್ಕಿ ಅದಾವೆ ನೀವು ಅವನ್ನ ತೊಗೊಳ್ಬಹುದು. ಈ ಅಕ್ಕಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಟೈಟನ್ ಆಗುತ್ತೆ ರೀ, ನಮ್ಮ ಸ್ಕಿನ್ನ ಬ್ರೈಟನ್ ಆಗುತ್ತೆ. ಇದು ಎಕ್ಸ್ಪೋಲಿಯೇಟ್ ಆಗಿ ಕೆಲಸ ಮಾಡುತ್ತೆ, ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ. ಮುಖ ಹುರುಕಾಗಿದ್ರೆ, ಅನ್ಇವನ್ ಸ್ಕಿನ್ ಆಗಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ನನ್ನು ಬ್ರೈಟನ್ ಅಪ್ ಮಾಡೋದ್ರಲ್ಲಿ ಮೊದಲನೇ ಸ್ಥಾನ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ನಾನು ಇಲ್ಲಿ ಮೆಂತ್ಯಕಾಳು. ಇದೇನಪ್ಪ ಬರೀ ಕೂದಲಕ್ಕಷ್ಟೇ ಯೂಸ್ ಮಾಡೋ ನೋಡಿ, ನಾನು ಮುಖಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇವತ್ತು ಯೂಸ್ ಮಾಡಿದ್ರೆ ಸೂಪರಾಗಿರುವಂಥ ರಿಸಲ್ಟ್ ನೋಡಿ ನಿಮಗೆ ಹೌ ಹಾರ್ತೀರ. ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ರೀ ಇದು. ನಮ್ಮ ಸ್ಕಿನ್ಗಾಗಲಿ, ನಮ್ಮ ಕೂದಲಕ್ಕಾಗಲಿ, ನಮ್ಮ ಹೆಲ್ತ್ಗಾಗಲಿ ಭಾಳ ಬೆನಿಫಿಟ್ಸ್ ಅದಾವೆ. ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡಬಹುದು. ನಾನು ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೋ ಸಲುವಾಗಿ ಸ್ವಲ್ಪ ಹೇಳೀನಿ. ಇದು ನಮ್ಮ ಸ್ಕಿನ್ನನ್ನು ಟೈಟನ್ ಮಾಡೋದ್ರೊಳಗೆ, ನಮ್ಮ ಸ್ಕಿನ್ನನ್ನು ವೈಟ್ ಗ್ಲೋಯಿಂಗ್ ಮಾಡೋದ್ರೊಳಗೆ, ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಟ್ಯಾನಿಂಗ್ನ ದೂರ ಮಾಡೋದ್ರೊಳಗೆ, ಜೊತೆಗೆ ಇದು ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೆ ಅದನ್ನು ದೂರ ಮಾಡಿ ಇನ್ಫೆಕ್ಷನ್ ತಡೆಗಟ್ಟುವಂಥ ಕೆಲಸ ಮಾಡುತ್ತೆ ರೀ ಇದು. ಇನ್ಫೆಕ್ಷನ್ ಆಗೋಕ್ಕೆ ಬಿಡೋಂಗಿಲ್ಲ, ಜಲ್ದಿನ ಹರಡೋಕ್ಕೆ ಬಿಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಜಲ್ದಿನ ನಮ್ಮ ಒಂದು ಸ್ಕಿನ್ ರಿಕವರ್ ಆಗುತ್ತೆ ರೀ. ಸೊ ನಾ ಇಲ್ಲಿ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನಾ ಇಲ್ಲಿ ಒಂದು 2-3 ಸ್ಪೂನು ಅಕ್ಕಿ ಮತ್ತು ಕ್ವಾಂಟಿಟಿ ಸೇಮ್ ತೊಗೊಳ್ರಿ. ಅಕ್ಕಿ ಮತ್ತು ಮೆಂತ್ಯಕಾಳಿಂದ ಅದನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡೇನಿ ರೀ ನಾನು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಚಲೋತ್ನಂಗೆ ನೆನಿಬೇಕಾದ. ಇಲ್ಲಪ್ಪ ನಮ್ಮದು ವರ್ಕ್ ಇತ್ತು, ನಾವು ರಾತ್ರಿ ಮಾಡೋಕೆ ನೆನಪಾಗಲಿಲ್ಲ ಅಂದ್ರೆ ಮಾರ್ನಿಂಗ್ ಜಲ್ದಿನೇ ಬ್ರಷ್ ಮಾಡೋಕೆ ಎದ್ದಿರ್ತಿರಲ್ಲ, ಅವಾಗ ಹಾಕಿಟ್ಬಿಟ್ರೆ ಸಾಯಂಕಾಲ ಟೈಮ್ ಮತ್ತು ಅಂದ್ರೂ ನಡೆಯುತ್ತೆ. ನೀವು ಇದನ್ನು ನಾವು ಒಂದು ಮಿಕ್ಸಿ ಜಾರ್ನೊಳಗೆ ಆ ನೀರಿನ ಸಮೇತನ ಹಾಕ್ಕೊಳ್ರಿ. ನೀರನ್ನು ಚೆಲ್ಲಿಕ್ಕೆ ಹೋಗಬೇಡ್ರಿ, ಅದ್ರ ಭಾಳ ಬೆನಿಫಿಟ್ಸ್ ಇರ್ತಾವೆ ನಿಜವಾಗ್ಲೂ. ನೀರು ಬಂದರೆ ಜಾಸ್ತಿ ಇದ್ರೆ ಅದನ್ನು ನೀವು ಹೇರ್ ಟೋನರ್ ಆಗಿ ಸಹಿತ ಯೂಸ್ ಮಾಡ್ಕೊಳ್ಬೋದು. ನೀರು ಮಾತ್ರ ಚೆಲ್ಲಲಿಕ್ಕೆ ಹೋಗಬೇಡ್ರಿ. ಅಥವಾ ನೀವು ಇಂಟೆಕ್ ಸಹಿತ ಮಾಡ್ಬೋದು. ವೆಯ್ಟ್ ಲಾಸ್ ಜಲ್ದಿ ಆಗುತ್ತೆ, ಸ್ಕಿನ್ ಒಳಗಿಂತ್ರನೇ ಗ್ಲೋ ಆಗುತ್ತೆ ರೀ. ಸೊ ನಾ ಇಲ್ಲಿ ನನಗೆ ಎಷ್ಟು ಬೇಕು ಅಷ್ಟು ತೊಗೊಂಡೇನಿ. ನೀವು ಬೇಕಂದ್ರೆ ಕ್ವಾಂಟಿಟಿ ಹೆಚ್ಚಿಗೆ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಬಟ್ ಈ ಥರ ಮಾಡಿ ಮಾತ್ರ ಇಡಲಿಕ್ಕೆ ಹೋಗಬೇಡ್ರಿ. ನಿಮಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಂಡ್ರಂತೂ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ಚಲೋತ್ನಾಗ ನಾನು ಮಿಕ್ಸಿ ಜಾರ್ ಒಳಗೆ ಮಿಕ್ಸ್ ಮಾಡ್ಕೊಂಬಂದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೊಕೊನಟ್, ಪ್ಯಾರಾಶೂಟ್ ಅವ್ರದ್ದು ಕೊಕೊನಟ್ ಆಯಿಲ್ ತೊಗೊಳತ್ತೀನಿ. ನಿಮ್ಮ ಮನೆಯೊಳಗೆ ಯಾವುದು ಅದನ್ನು ನೀವು ಇಲ್ಲಿ ಆಯಿಲನ್ನು ಯೂಸ್ ಮಾಡ್ಕೊಳ್ರಿ. ನಾ ಇಲ್ಲಿ ಕೊಕೊನಟ್ದು ಆಯಿಲ್ ಐತಿ, ಪ್ಯಾರಾಶೂಟದ್ದು, ಜೊತೆಗೆ ವರ್ಜಿನ್ ಆಯಿಲೂ ಐತ್ರಿ. ನಾ ಇಲ್ಲಿ ವರ್ಜಿನ್ ಆಯಿಲನ್ನು ಯೂಸ್ ಮಾಡಕತ್ತೀನಿ. ಇಲ್ಲಿ ಥಂಡಿ ಜಾಸ್ತಿ ಐತಿ. ಸೊ ಅದನ್ನೆಲ್ಲ ನಾ ಬಿಸಿ ನೀರೊಳಗೆ ಹಾಕ್ಕೊಂಡು ನಿಮ್ಮ ಸಲುವಾಗಿ ಅದನ್ನೆಲ್ಲ ಕರಗಿಸ್ಕೊಂಡು ತೊಗೊಂಡು ಬಂದೇನಿ. ಸೊ ನೀವು ಎರಡಲ್ಲಿ ಯಾವುದನ್ನು ಹಾಕಿದ್ರು ಯೂಸ್ ಮಾಡಿಕೊಂಡ್ರು ನಡೆಯುತ್ತೆ. ನಿಮಗೆ ಬಾದಾಮ್ ಆಯಿಲ್ ಸೂಟ್ ಆಗುತ್ತಂದ್ರೆ ಬಾದಾಮ್ ಆಯಿಲ್ನೂ ಸಹಿತ ನೀವು ಇಲ್ಲಿ ಯೂಸ್ ಮಾಡಬಹುದು. ಯಾವುದಾದ್ರು ಆಯಿಲ್ ಯೂಸ್ ಮಾಡ್ಬೋದು ಅಂದ್ರೆ ಬಾದಾಮ್ ಆಯಿಲ್, ಆಮೇಲೆ ಕೊಬ್ಬರಿ ಎಣ್ಣೆ, ಅಥವಾ ರೋಗನ್ ಅವ್ರದ್ದು ಇನ್ನೊಂದು ಬಾದಾಮ್ ಆಯಿಲ್ ಬರುತ್ತೆ, ಅದು ಸ್ಕಿನ್ನಿಗೆ ಅಂತಲೇ ಮಾಡಿರ್ತಾರೆ. ನೀವು ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾ, ಪತಂಜಲಿಯವ್ರದ್ದು ಆಲೋವೆರಾ ತೊಗೊಂಡಿನಿ. ಇಲ್ಲಿ ಪ್ಲ್ಯಾಂಟದ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಮೊದಲೇ ಹೇಳಲಿಕತ್ತೀನಿ, ಇಲ್ಲಿ ಮಾರ್ಕೆಟ್ ಬೇಸ್ ಸಿಗುವಂಥ ಆಲೋವೆರಾ ಜೆಲ್ಲನ್ನೇ ನಾನಿಲ್ಲಿ ತೊಗೊಳಕತ್ತೀನಿ. ಆಲೋವೆರಾ ಜೆಲ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಜೊತೆಗೆ ನಿಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತಾ, ಮೊಡವೆಗಳ ಬರಲಿಕ್ಕೆ ಬಿಡೋದಿಲ್ಲ ರೀ. ಮುಂಚಿರ್ತಾನೆ ಇದು ಪ್ರಿಕಾಷನ್ ಅಂತ ಹೇಳ್ತೀವಲ್ಲ, ಆ ಥರ ಮುಂಚಿರ್ತಾನೆ ಇದು ಮುನ್ನೆಚ್ಚರಿಕೆ ಕ್ರಮ ಅಂತ ಆ ಥರ ಯೂಸ್ ಆಗುತ್ತೆ ನಮಗಿದು.
ಯಾವುದೇ ಒಂದು ಗುಳ್ಳೆ ಆಗಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಗುಳ್ಳೆ ಆಗಿದ್ರೆ ಅದನ್ನು ಕ್ಲೀನಪ್ ಮಾಡೋದ್ರೊಳಗೆ ಭಾಳ ಹೆಲ್ಪ್ ಮಾಡುತ್ತೆ. ಆಮೇಲೆ ಕೊಬ್ಬರಿ ಎಣ್ಣೆನೂ ಅಷ್ಟೇ ಹೈಡ್ರೇಟ್ ಇಡಲಿಕ್ಕೆ, ಆಮೇಲೆ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಲಿಕ್ಕೆ. ಇವಾಗ ನೋಡಿರಿ ಕಲೆಗಳೆಲ್ಲ ಆಗಿದ್ರೆ ಅದನ್ನು 1 ಶೇಡ್ 2 ಶೇಡ್ ಹಿಂಗೆ ಬೆಳ್ಳಗೆ ಮಾಡ್ಕೊತ ನಿಮ್ಮ ಸ್ಕಿನ್ನನ್ನು ಇಷ್ಟು ಬ್ರೈಟ್ನಿಂಗ್ ಗ್ಲೋಯಿಂಗ್ ಮಾಡುತ್ತಂದ್ರೆ ಕೊಬ್ಬರಿ ಎಣ್ಣೆ ಹಾರ್ಬೇಕು. ನೀವು ಯೂಸ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ. ನಾನು ಜಾಸ್ತಿ ಏನು ಹೇಳಲ್ಲ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಸಹಿತ ಹೇಳ್ಕೊಡ್ತೇನೆ. ಸ್ಕಿಪ್ ಮಾಡ್ದಂಗೆ ನೋಡ್ಬೇಕ್ರಿ ನೀವು. ಇದ್ರೊಳಗೆ ಇನ್ನೂ ಏನು ಇಂಗ್ರೀಡಿಯೆಂಟ್ಸ್ ಹಾಕೇನಂತ ಹೇಳ್ತೀನಿ ನೋಡಿರಿ. ಸೊ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಮಾಡ್ಕೊತಾನೆ ಇರ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗ್ಲಿಸ್ರಿನ್ ಬಂದುಬಿಟ್ಟು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ನಾ ಗ್ಲಿಸರಿನ್ ಇಲ್ಲದೆ ಯಾವುದು ಮನೆ ಮದ್ದನ್ನು ಮಾಡೋದೇ ಇಲ್ಲ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಜೊತೆಗೆ ನನ್ನ ಮಕ್ಕಳಿಗೂ ಸಹಿತ ನಾನು ಯೂಸ್ ಮಾಡ್ತೀನಿ. ಇದನ್ನು ಡೈರೆಕ್ಟಾಗಿ ಸ್ಕಿನ್ಗೆ ಹಚ್ಚೋಕೆ ಬರೋದಿಲ್ಲ, ಯಾಕಂದರೆ ಇದು ಭಾಳ ಥಿಕ್ಕಾಗಿರುತ್ತೆ. ಹಾಗಾಗಿ ಇಲ್ಲಿ ಈ ಥರ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿನೇ ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಗ್ಲಿಸರಿನ್ ಬಂದುಬಿಟ್ಟು ಎಲ್ಲ ವಯಸ್ಸಿನವರು ಜೊತೆಗೆ ಎಲ್ಲ ಸ್ಕಿನ್ ಟೈಪ್ನವರು ಇದನ್ನು ಯೂಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಗ್ಲಿಸರಿನ್ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ, ನಮ್ಮ ಸ್ಕಿನ್ನನ್ನು ಹೊಳೆಯಲಿಕ್ಕೆ, ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡೋಕೆ, ನಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಮೊಡವೆ ಕಲೆಗಳಿದ್ರೆ ಅದನ್ನು ಜಲ್ದಿ ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ. ಯಾವಾಗಿದು ನಮ್ಮ ಸ್ಕಿನ್ನ ಒಂಥರ ಯಂಗ್ ಆಗಿರೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಇವಾಗ ಕಣ್ಣಿನ ಹತ್ತಿರ, ಆಮೇಲೆ ಕೈಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಕಣ್ಣಿನ ಹತ್ತಿರ ಆಮೇಲೆ ಮುಖದ ಸುತ್ತಮುತ್ತ, ಅಂದ್ರೆ ಈ ಬಾಯಿ ಸುತ್ತಮುತ್ತ ಅರೌಂಡ್ ಎಲ್ಲ ಕಡೆ ರಿಂಕಲ್ಸ್ ಫೈನ್ ಲೈನ್ಸ್ ಎಲ್ಲ ಬಂದಿರ್ತಾವಲ್ಲ, ಅದು ಬರದೇ ಇರೋಂಗೆ ತಡೆ ಹಿಡಿಯುತ್ತೆ ರೀ. ಅಂದರೆ ನಿಮ್ಮ ಸ್ಕಿನ್ ಯಾವಾಗಲೂ ಯುತ್ತಾಗಿ ಯಂಗಾಗಿ ಕಾಣಿಸೋವಂಥ ಕೆಲಸ ಮಾಡಿಸುತ್ತೆ ರೀ. ಅದು ಒಳ್ಳೇದ್ರಿ. ಸೊ ಯೂಸ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗ್ಬಾಡ್ರಿ. ಇವನ್ನೆಲ್ಲ ಹಾಕಿದಾಗ ನಿಮಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ. ಬಟ್ ಇದನ್ನು ಯೂಸ್ ಮಾಡೋಂಥ ವೇಸ್ ಅಷ್ಟೇ ಬೇರೆ ಬೇರೆ ಥರ ಆಗಿರ್ತಾವೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡಿನಿ. ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಸ್ಕಿನ್ನಿಗೆ ಬ್ರೈಟ್ನಿಂಗ್ ಮಾಡೋಕೆ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡೋಕ್ಕೂ ಸಹಿತ ಭಾಳ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ರಿ. ಇದು ಆಯುರ್ವೇದಿಕ್ ಒಂದು ಶಾಪ್ ಒಳಗೆ ಸಿಗ್ತಾವೆ, ಅಂದರೆ ಮೆಡಿಕಲ್ ಶಾಪ್ನಾಗ ಹೋಗಿ ತೊಗೊಳ್ರಿ. ಭಾಳ ದುಡ್ಡು ಏನಿಲ್ಲ. ಅದನ್ನು ನೀವು ಆಯಿಲ್ ಖರೀದಿ ಮಾಡೋಕೆ ಹೋದ್ರೆ ಬಾಟಲ್ ಅದ ಭಾಳ ತುಟ್ಟಿ ಇರ್ತೈತೆ ರೀ. ನಮ್ಮಂಥ ಮಿಡಲ್ ಕ್ಲಾಸಿಗೆಲ್ಲ ಅವೆಲ್ಲ ಆಗೋದಿಲ್ಲ. ಸೊ ಹಂಗಾಗಿ ಕ್ಯಾಪ್ಸೂಲ್ನ ಖರೀದಿ ಮಾಡ್ಕೊಳ್ರಿ. ಅದು ಕೂಡ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ನಿಮಗೆ. ನಾ ಇಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದಿನಿ. ಚಲೋ ಹೊತ್ನಂಗೆ ವಾಶ್ ಮಾಡ್ಕೊಂಡು ಬಂದು ನಾ ಇಲ್ಲಿದ್ರೆ ಹಚ್ಕೊಳಕತ್ತೀನಿ ರೀ. ಇದ್ರೊಳಗೆ ನಾವು ಮೆಂತಿ ಹಾಕೋದ್ರಿಂದ ಜಲ್ದಿನ ಸ್ಟಿಕ್ ಆನ್ ಆಗಂಗಿಲ್ಲ ರೀ. ಇದು ಫೇಸ್ ಮೇಲೆ ಸ್ವಲ್ಪ ಆರಾಮಾಗಿ ಹಚ್ಕೊಳ್ರಿ. ಜಲ್ದಿ ಸ್ಟಿಕ್ ಆಗಂಗಿಲ್ಲ, ಅಂದರೆ ಜಲ್ದಿನೇ ಹಿಡ್ಕೊಳ್ಳೋದಿಲ್ಲ, ಸ್ವಲ್ಪ ಜರ್ದಂಗೆ ಆಗುತ್ತೆ. ಸೊ ಹುಷಾರಾಗಿ ಹಚ್ಕೊಳ್ರಿ. ನೀವು ಹಚ್ಕೊಳ್ಳುವಾಗ ಮೈ ಮೇಲೆ ಅಂದ್ರೆ ತೊಡೆ ಮೇಲೆ ಏನಾದರೂ ಅಂದ್ರೆ ಹಳೆ ಬಟ್ಟೆ ಗಿಟ್ಟೆ ಏನಾದರೂ ಹಾಕ್ಕೊಳ್ರಿ. ಯಾಕಂದ್ರೆ ಇದು ಏನದು ಮೆಂತೆ ಕಾಳು ಬಿತ್ತಂದ್ರೆ ಜಲ್ದಿನ ಅದು ಹೋಗೋದಿಲ್ಲ, ನಿಮಗೆ ಗೊತ್ತೇ ಇರುತ್ತೆ. ಚಲೋತ್ನಾಗ ಹಚ್ಕೊಂಡು ಇದನ್ನ ಏನು ಮಾಡ್ತೀರಂತಂದ್ರೆ ಒಂದು 5 ನಿಮಿಷ ಬಿಟ್ಟು ಇದನ್ನು ಚಲೋತ್ನಾಗ ಮಸಾಜ್ ಮಾಡ್ಕೊಳ್ರಿ. ಅಲ್ಲೆಲ್ಲೇ ನಿಮಗೆ ಸನ್ ಟ್ಯಾನ್ ಅದ, ಬಂಗದ, ಪಿಗ್ಮೆಂಟೇಷನ್ ಅದ, ಒಟ್ಟು ಏನೇ ಒಂದು ಪ್ರಾಬ್ಲಮ್ ಇರಲಿ ಚಲೋತ್ನಾಗ ಅಲ್ಲೆಲ್ಲ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟು ಚಲೋತ್ನಾಗ ಮಸಾಜ್ ಮಾಡ್ಕೊಳ್ರಿ. ಮಸಾಜ್ ಮಾಡ್ಕೊಂಡು ಇದನ್ನು ನೀವು ಹಂಗೆ ಬಿಡಬೇಕಾಗುತ್ತೆ. ಹಂಗೆ ಬಿಡಬೇಕು, ವಾಶ್ ಮಾಡ್ಕೋಬಾರ್ದು ಮುಖಾನ. ಬೆಳಗ್ಗೆದ್ದು ನೀವು ವಾಶ್ ಮಾಡ್ಕೊಳ್ತಿರಲ್ಲ, ಇಷ್ಟು ನಿಮ್ಮ ಸ್ಕಿನ್ ಟೈಟ್ ಆಗಿರುತ್ತೆ ರೀ. ಇಷ್ಟು ಗ್ಲೋಯಿಂಗ್ ಅನ್ಸುತ್ತೆ ನಿಮ್ಮ ಮುಖ. ಕನ್ನಡಿ ಒಳಗೆ ಎದ್ದು ನೋಡ್ತಿರಲ್ಲ, ಜಸ್ಟ್ ಲೈಕ್ ವಾವ್ ಅಂತೀರಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಈ ಸೀಕ್ರೆಟ್ನ ನೀವು ಯಾರಿಗೆ ಹೇಳೋಕ್ಕೂ ಹೋಗೋದಿಲ್ಲ, ಅಷ್ಟೊಂದು ಹೆಂಗೆ ಕಾಣಿಸ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.